ಇದಾಗ್ತಾ ಇದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾಗಿ ಅವರು ಮರುಭೂತಿ ಬಂದು ಅಲ್ಲಿ ಏನು ಮಾಡ್ತಾರೋ ಒಬ್ಬರು ಮುನಿ ಮಹಾರಾಜರ ಕಡೆ ಹೋಗ್ತಾರೆ. ಆ ಮುನಿ ಮಹಾರಾಜರ ಕಡೆ ಹೋಗಿ ಅವರು ಏನು ಉಪದೇಶ ಹೇಳ್ತಾರೋ ಆ ಉಪದೇಶ ಕೇಳಿದ ನಂತರ ಈ ಪರ್ಯಾಯ ಇಲ್ಲ, ಒಂದು ಪರ್ಯಾಯ ಇಲ್ಲ, ಮತ್ತೊಂದು ಪರ್ಯಾಯದಲ್ಲಿ ಜನ್ಮ ತಗೋಬೇಕು. ನೀವೆಲ್ಲರೂ ನೆನಪಿಟ್ಕೊಳ್ಳಿ, ಪುನರ್ಜನ್ಮ ಇದೆ, ಪುನರ್ಜನ್ಮ ಇದೆ, ಪುನರ್ಜನ್ಮ ಇದೆ. ದಹನಂ ದಹನಂ ಅಂದ್ರೆ ನಾವೆಲ್ಲರನ್ನು ಎಷ್ಟು ಸಲ ನಮ್ಮನ್ನು ಹೆಣ ಸುಟ್ಟು ಹಾಕಿದ್ರು ಕೂಡ ನಮ್ಮದು ಪರ್ಯಾಯದೊಳಗೆ ಮತ್ತೆ ಹುಟ್ಟಿ ಬರಬೇಕನ್ನಿಸ್ತದೆ. ಅದಕ್ಕಾಗಿ ನಾವೆಲ್ಲರೂ ಆ ಮರುಭೂತಿಯನ್ನು ನಾವು ನೋಡಿದ ತಕ್ಷಣ ಅಂತಂದ್ರೆ ಕಮುಟಿಗೆ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ನೀನು ಶತ್ರುಪನ ಇಟ್ಕೊಂಡಿದ್ದು ನಿನಗೆ ಮುಂದಿನ ಭಾಗದಲ್ಲಿ ಕೂಡ ನಿನಗೆ ಮತ್ತೂ ಕೂಡ ನರಕಾಗಿ ಬಂದಾಗ್ತದೆ ಮತ್ತು ನೀನು ವ್ಯಂತರವಾಸಿಯಾಗಿ ಹುಡ್ತಿದೆ. ವ್ಯಂತರವಾಸಿಯಾಗಿ ಹುಟ್ಟಿದ ಅಲ್ಲಿ ಮರುಭೂತಿ ಬಂದು ಕುಂತಾಗ ವ್ಯಂತರವಾಸಿ ಏನು ಮಾಡ್ತಾನೆ ಬರ್ತಾ ಆ ವ್ಯಂತರವಾಸಿ ಬಂದು ಆ ಮುನಿ ಮಹಾರಾಜರಿಗೆ ಎಷ್ಟು ಬೆಂಕಿಯನ್ನು ಬೀಳಿಸ್ತಾ ಇರ್ತಾನೆ. ಆದರೂ ಕೂಡ ಅವರ ಶರೀರ ಮೇಲೆ ಬೀಳೋದಿಲ್ಲ, ಯಾಕಂದ್ರೆ ಅವ್ರ ಪುಣ್ಯದ ಉದಯ ಇರ್ತದೆ. ಪುಣ್ಯದ ಉದಯ ಇತ್ತಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನಿಮ್ದು ಪುಣ್ಯದ ಉದಯ ಇತ್ತಂದ್ರೆ ನಿಮ್ಮ ಶತ್ರು ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪುಣ್ಯದ ಉದಯ ಇತ್ತಂದ್ರೆ ನಿಮ್ಮನ್ನ ಒಂದು ಹೆಬ್ಬಟ್ಟು ಬೆರಳ ಅಲಗಾಡಿಸ್ತೀರಿ, ಹೌದಂತೇನೆ, ಒಂದು ಬೆರಳು ಶತ್ರುವಿನ ಅಲಗಾಡಿಸೋಕ್ಕಾಗೋದಿಲ್ಲ. ಅಂಥ ಪುಣ್ಯದ ಉದಯ ಮನುಷ್ಯ ಭಾವದಲ್ಲಿ ಪಡ್ಕೋಬಹುದು. ಅದಕ್ಕಾಗಿ ನೀವೆಲ್ಲರೂ ಸಾತಿಶಯ ಪುಣ್ಯವನ್ನು ನೀನು ಒಂದು ಮಾತು ಹೇಳಿದ್ದೆ ನಿಮಗೆಲ್ಲರಿಗೂ. ಏನಂತ ಹೇಳಿದ್ದೆ, ಎಷ್ಟು ಗಳಿಸಿದ್ರು ಬಸ್ ಆಗಿ ಹೋಗ್ತೈತೆ ಅಂತೇಳಿ ಬಸ್ ನೀವು ಪಾಪರಿಗೊಂದು ಪುಣ್ಯ ಗಳಿಸಿದ್ದಕ್ಕಾಗಿರ್ತದೆ. ಅದಕ್ಕೆ ನೀವು ಪಂಚಕಲ್ಯಾಣ ನೋಡ್ರಿ, ಪಂಚಕಲ್ಯಾಣದೊಳಗೆ ಭಾಗವಹಿಸಿರಿ. ಈ ಪಂಚಕಲ್ಯಾಣದೊಳಗೆ ಯಾವುದು ಸ್ವಾರ್ಥ ಇರೋದಿಲ್ಲ, ನಿಸ್ವಾರ್ಥ ಭಾವನೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಮೋಹವನ್ನು ತ್ಯಾಗ ಮಾಡಿ ಬರಬೇಕು. ನೀವೆಲ್ಲರೂ ಮೋಹ ತ್ಯಾಗ, ಎಷ್ಟು ಊರಿಂದ ಬಂದಿರಿ ನೋಡ್ರಿ, ಭಾಳ ದೂರಿಂದ ಬಂದಿರಿ. ಹುಲಿಗೆ ಎಲ್ಲಿದೆ, ಕೊಪ್ಪಳ ಎಲ್ಲಿದೆ, ಆಮೇಲೆ ಎಲ್ಲ ಹಳ್ಳಿಯಿಂದ ಬಂದಿರಿ ನೀವು ಈ ಕಡೆ ಭಾಗದಾಗ. ನಾ ಈ ಕಡೆ ಭಾಗದಾಗ ಯಾರು ಮಾಡಿಲ್ಲ, ಆದರೆ ನಿಮ್ಮದು ಎಷ್ಟು ಪುಣ್ಯ ಇದೆ ನೋಡ್ರಿ. ಇಂಥ ಬಿಸಿಲು ರಣ ಬಿಸಿಲು ಎಲ್ಲಿ ಇದೆ ಅಂದ್ರೆ ನಿಮ್ಮ ಊರೊಳಗೆ ಎಷ್ಟು ಬಿಸಿಲು, ಇಂಥ ಬಿಸಿಲ ಕಂಡಿಲ್ಲ. ನಾವು ಆ ಕಡೆ ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ, ಹಾವೇರಿ ಜಿಲ್ಲಾ, ಶೃಂಗಮಠ, ಆ ಕಡೆ ಸಾಗರ, ಶಿವಮೊಗ್ಗ, ಆ ಕಡೆ ಇಷ್ಟೊಂದು ಬಿಸಿಲಿಲ್ಲ. ಇಂಥ ಬಿಸಿಲದೊಳಗೆ ಇವತ್ತು ಬಿಸಿಲು ಹೆಂಗಿತ್ತಪ್ಪ ಅಂದರೆ ಬಿಸಿ ಗಾಳಿ ಇತ್ತು. ಎಷ್ಟು ಬಿಸಿ ಗಾಳಿ ಇತ್ತು ಅಂದರೆ ಅದೇನು ಉಗ ಮಾಡಿ ಕಳ್ಸಾರನ ಅನ್ಬೇಕು. ಆ ಥರ ಇಷ್ಟೊಂದು ಬಿಸಿಲು ಇಲ್ಲಿ ಇದ್ದರೂ ಕೂಡ ನಿಮ್ದು ಎಷ್ಟು ಪುಣ್ಯ ಇದೆ ನೋಡಿ. ಮುನಿಗಳು ಬರಬೇಕು, ಸಾಧು ಸಂತರು ಬರಬೇಕು ಅಂತಂದರೆ ನಿಮಗೆ ಒಂದು ನಿಮಿತ್ತ ಬೇಕು. ಬಾಯಾಗ ಹಲ್ಲಿದ್ದಾಗ ಕಡ್ಲಿಬೇಕು, ಕಡ್ಲಿದ್ದಾಗ ಹಲ್ಲಿರೋದಿಲ್ಲ, ಹಲ್ಲಿದ್ದಾಗ ಇರೋದಿಲ್ಲ. ಆದರೂ ಕೂಡ ನಿಮ್ಮ ಊರಿನ ಪುಣ್ಯ ಬಾಳಿದೆ. ಇಂಥ ಏಪ್ರಿಲ್ ತಿಂಗಳದಾಗ ಅತಿ ಹೆಚ್ಚು ಬಿಸಿಲು ಇರ್ತದೆ, ಮೇ ತಿಂಗಳದಾಗ. ಆದರೂ ಕೂಡ ಈ ಭಾಗದಲ್ಲಿ ನಿಮ್ದೆಲ್ಲರದು ಪುಣ್ಯದ ಉದಯ ಇದೆ. ಎಲ್ಲ ಈ ಭಾಗದೊಳಗೆ ಭಾಳಷ್ಟು ನೀವೆಲ್ಲರೂ ಬಂದು ಬೆಳಗಿನಿಂದ ಇಲ್ಲೇ ನೀವು ಪ್ರಜೆಗಳು ಕೂಡ ಧರ್ಮಾತ್ಮರಿದ್ದೀರಿ. ಹೀಗಾಗಿ ಮರುಭೂತಿ ಮತ್ತು ಕಮಟನ ಯುದ್ಧ ನಡೆದಾಗ ಯಾರು ಬಂದಿಲ್ಲ. ಅಲ್ಲಿ